ವಾಕ್ಯವನ್ನು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಒಂದು ಸಮಯದಲ್ಲೂ ನಿನ್ನ ಒಂದು ಮಕ್ಕಳಾಗಿ ನಾವು ಜೀವಿಸಲು ನಮಗೆ ತಿಳುವಳಿಕೆಯನ್ನು ಕೊಡು. ನಮ್ಮ ಜೀವಿತದಲ್ಲಿ ನಿಮ್ಮನ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ನಡೆಯಲು ಕೃಪೆಯನ್ನು ಕೊಡು. ಸಮಯವನ್ನು ಆಶ್ರಯಿಸಿಕೊಡು. ಯೇಸು ಕ್ರಿಸ್ತನ ಕೇಳ್ತೀನಿ ಪ್ರೀತಿಯುಳ್ಳ ತಂದೆಯೇ. ಈ ಒಂದು ದಿನದಲ್ಲಿ ನಾವು ಯೆಶಾಯ 3ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡಲಿದ್ದೀವಿ. ಸೊ ಈ ಒಂದು ಅಧ್ಯಾಯದಲ್ಲಿ ನೋಡಿದ್ರೆ ಇದು ದೇವರು ಬಂದು ಯೂದ ದೇಶದ ಒಂದು ಪಾಪಗಳನ್ನು ಕುರಿತು ಅದಕ್ಕೆ ನಾನು ಈ ಪಾಪ ಕಾರ್ಯಗಳನ್ನು ಮಾಡೋದ್ರಿಂದ ನಾನು ಅದಕ್ಕೆ ಒಂದು ಶಿಕ್ಷೆ ಕೊಡುವುದನ್ನು ನಾವು ನೋಡ್ತೀವಿ. ಅದು ಎಂತ ಶಿಕ್ಷೆಗಳನ್ನು ದೇವರು ಏನ್ ಮಾಡ್ತಾರೆ, ಆ ಒಂದು ಯೂದ ದೇಶಕ್ಕೆ ದೇವರು ಕೊಡ್ತಾರೆ ಅನ್ನೋದನ್ನ ದೇವರು ಒಟ್ಟು ವಿವರವಾಗಿ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದು ಹೇಗಿರುತ್ತೆ ಅಂತ. ಯಾಕಂದ್ರೆ ಎಷ್ಟೋ ದಿನಗಳು ದೇವರು ಏನ್ ಮಾಡ್ತಾರೆ, ವಾರ್ನಿಂಗ್ ಮಾಡ್ತಾನೆ ಇರ್ತಾರೆ ಅವರಿಗೆ, ನೀವು ಈ ತರ ಪಾಪ ಕಾರ್ಯಗಳಿಂದ ನೀವೇನ್ ಮಾಡ್ಬೇಕು, ಆಚೆ ಬರ್ಬೇಕು ಅಂತ. ಬಟ್ ಆದ್ರೆ ಅವರು ಏನ್ ಮಾಡಲ್ಲ, ಅದನ್ನ ಬಂದು ಸೀರಿಯಸ್ ಆಗಿ ತಗೊಂತಾನೆ ಇರ್ಲಿಲ್ಲ ಅವರು. ಸೊ ದೇವರು ಕೊನೆಗೆ ಏನ್ ಮಾಡ್ತಾರೆ, ಅವರ ಒಂದು ಧರ್ಮಶಾಸ್ತ್ರದಲ್ಲಿ ಏನು ದೇವರು ಹೇಳಿದ್ರು ಅದೇ ತರನೇ ಏನ್ ಮಾಡ್ತಾರೆ ಅವ್ರು ಮಾಡ್ತಾರೆ. ಸೊ ಈ ಒಂದು ಚಾಪ್ಟರ್ನ ನಾವು ಹೇಗೆ ಡಿವೈಡ್ ಮಾಡ್ಬೋದು ಅಂದ್ರೆ, ಒಂದು 2 ಭಾಗವಾಗಿ ಮಾಡ್ಬೋದು. 1ನೇ ವಚನದಿಂದ 12ನೇ ವಚನ ತನಕ ನಾವು ನೋಡಿದಾಗ ಅದು ಒಂದು ಹೇಗೆ ಬಂದು ಒಂದು ಸಮಾಜನ ದೇವರು ಬಂದು ನ್ಯಾಯ ವಿಚಾರಣೆ ಮಾಡ್ತಾನೆ 1ರಿಂದ 12ನೇ ವಚನ ತನಕ. ಯಾವ ತರ ಅಲ್ಲ ಬಂದು ಏನಾಗುತ್ತೆ, ದೇವರು ಬಂದು ಪನಿಷ್ ಮಾಡ್ತಾರೆ ಒಂದು ಆ ನಗರವನ್ನು ಅನ್ನೋದನ್ನ ನಾವು ನೋಡ್ಬೋದು. ಆಮೇಲೆ 2ನೇದು ಬಂದು ಏನಕ್ಕೆ ದೇವರು ಏನ್ ಮಾಡಿದ್ರು, ಈ ಒಂದು ಶಿಕ್ಷೆಯನ್ನು ದೇವರು ಕೊಡ್ತಾ ಇದ್ದಾರೆ ಅವ್ರಿಗೆ. ಈ ಒಂದು ಶಿಕ್ಷೆ ಅನ್ನೋದಕ್ಕಿಂತ ಒಂದು ಏನ್ ಹೇಳ್ಬೋದು, ಒಂದು ಡಿಸಿಪ್ಲಿನ್ ಅಂತಾನೆ ಹೇಳ್ಬೋದು. ದೇವರು ಒಂದು ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ದೇವ್ರು ಏನ್ ಮಾಡ್ತಾರೆ, ಒಂದು 13ನೇ ವಚನದಿಂದ 26ನೇ ವಚನಕ್ಕೆ ಏನ್ ಮಾಡೋದು ಅದನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಫಸ್ಟ್ ನೀವು ನೋಡಿದಾಗ 1ನೇ ವಚನದಿಂದ ನಾವು 7ನೇ ವಚನ ತನಕ ನಾವು ನೋಡಿದಾಗ ಇದರಲ್ಲಿ ಒಂದು ಕೆಲವು ವಿಷಯಗಳನ್ನ ನಾವು ನೋಡ್ಬೋದು. ಸೊ ಫಸ್ಟ್ ನೋಡಿದಾಗ ದೇವ್ರು ಏನ್ ಹೇಳ್ತಾರೆ, ನಾನು ಬಂದು 1ನೇ ವಚನದಲ್ಲಿ 1-2 ಓದಿ ಬ್ರದರ್ ನಮಗೆ. ಇಗೋ, ಕರ್ತನು ಸೇನಾಧೀಶ್ವರನು ಆಗಿರುವ ಯೆಹೋವನೆಂಬ ನಾನು ಜೀವನಕ್ಕೆ ಆಧಾರಕ್ಕೋದ್ಧಾರಕವಾದ ಅನ್ನಪಾನಗಳನ್ನೆಲ್ಲ ಯೆರೂಸಲೇಮಿನಿಂದಲೂ ಯೆಹೂದದಿಂದಲೂ ತೆಗೆದು ಬಿಡುವೆನು. ಇದಲ್ಲದೆ ಶೂರ, ಭಟ, ನ್ಯಾಯಾಧಿಪತಿ, ಪ್ರವಾದಿ, ಶಕುನದವ, ಹಿರಿಯ ಪಂಚಶತಾಧಿಪತಿ. ಸೊ ಇಲ್ಲಿ ಫಸ್ಟ್ ನಾವು ನೋಡಿದಾಗ ದೇವರಾದ ಯೆಹೂದನು ಅಂತ ಇದೆ. ಅಂದ್ರೆ ಇದು ನಾವು ಹಿಬ್ರೂ ಇದ್ರಲ್ಲಿ ನಾವು ನೋಡಿದಾಗ ಅದು ಬಂದು ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಅಂದ್ರೆ, ಫಸ್ಟ್ ಬಂದು ಆ ಒಂದು ವಾರ್ತೆಗೆ ಬಂದು ಅದೋನೈ, ಆಮೇಲೆ ಯಾವೆ ಅಂತ. ಅದೋನೈ ಅಂದ್ರೆ ಒಂದು ನಮ್ಮ ಯಜಮಾನನೇ ಅಂತ ಅರ್ಥ. ಯಾವೆ ಅಂದ್ರೆ ನಾವು ಗೊತ್ತಿರ್ತಾರೆ ಒಂದು ದೇವರಾಗಿರೋರು, ಇದು ಸೇನಾಧಿ ಪತಿಯಾದ ದೇವರು ಅಂತ ನಾವು ಹೇಳ್ಬೋದು. ಸೊ ಏನಕ್ಕೆ ಹೆಂಗ್ ಬರುತ್ತೆ ಅಂದ್ರೆ, ನನ್ನ ಯಜಮಾನನಾದ ದೇವರು ಅಂತ ಬರೋದಕ್ಕೆ ಅದನ್ನ ದೇವರೇ ಅಂತ 2 ಸರಿ ಅಲ್ಲಿ ಬರೆದಿರೋದು. ಆದ್ರೆ ಇಲ್ಲಿ ಏನ್ ಮಾಡಿಲ್ಲ, ಮೇನ್ ಆಗಿ ಅವ್ರು ಏನ್ ಮಾಡಿಲ್ಲ, ದೇವರನ್ನ ಬಂದು ಅವರು ಒಂದು ಯಜಮಾನಾಗಿ ಅವರು ಬಂದು ಮಾಡಿರ್ಲಿಲ್ಲ. ಅವ್ರು ದೇವರಿಗೆ ಬಂದು ವಿಧೇಯನಾಗ್ತಿದ್ದ ಕಾರಣಕ್ಕಾಗಿ ದೇವರು ಏನ್ ಮಾಡ್ಬೇಕಾಗಿತ್ತು, ಇಲ್ಲಿ ಈ ತರ ಒಂದು ವಿಷಯಗಳನ್ನ ಅವರು ಒಂದು ಲೈಫ್ ಅಲ್ಲಿ ಮಾಡ್ಬೇಕಾಗಿತ್ತು. ಸೊ ಇಲ್ಲಿ ಫಸ್ಟ್ ಬಂದು ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮಗೆ ಒಂದು ಫುಡ್ ಶಾರ್ಟೇಜ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ನಿಮಗೆ ಒಂದು ಡೈಲಿ ಬೇಕಾಗಿರೋ ಒಂದು ಪದಾರ್ಥಗಳು ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಂತ ಫಸ್ಟ್ 2ನೇ ವಚನದಲ್ಲಿ ನಾವು ನೋಡ್ತೀವಿ. ನೀರು, ಆಹಾರ ಏನಾಗ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ ನಿಮಗೆ ಫಸ್ಟ್. ಸೊ 2ನೇದಾಗಿ ಏನಲ್ಲಿ ಹೇಳ್ತಾರೆ ಅಂದ್ರೆ, ನಿಮ್ಮನ್ನ ಬಂದು ಜಡ್ಜ್ ಮಾಡೋರು, ನಿಮಗೆ ಬಂದು ಮಾಡೋ ಒಂದು ಲೀಡರ್ಸ್ ಬಂದು ಹೆಂಗಿರ್ತಾರೆ ಅಂದ್ರೆ, ಆ ಲೀಡರ್ಸ್ ಬಂದು ಏನಿರಲ್ಲ, ಅದು ನ್ಯಾಯ ವಿಚಾರಣೆ ಮಾಡೋರು, ಆಮೇಲೆ ಪ್ರವಾದಿಗಳು, ನಿಮ್ಮ ಒಂದು ಎಲ್ಡರ್ಸು, ಅಲ್ಲಿ
ಅಲ್ಲಿ ಇರುವ ಒಂದು ವೀರರು ಶೂರರು ಇವರೆಲ್ಲ ಏನಾಗ್ಬಿಡ್ತಾರೆ ಅಂದ್ರೆ ತುಂಬಾ ಏನಿರಲ್ಲ ಅವ್ರಿಗೆ ಅವ್ರಿಗೆ ಒಂದು ಜ್ಞಾನನೇ ಇರೋದಿಲ್ಲ, ಅವ್ರಿಗೆ ವಿವೇಕ ಇರೋದಿಲ್ಲ. ಅವ್ರ ಹೇಗೆ ಬಂದು ಲೀಡ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದು ಯುದ್ಧನ ಫೈಟ್ ಮಾಡ್ಬೇಕು, ಇಲ್ಲಾಂದ್ರೆ ಹೇಗೆ ಜನರನ್ನ ನಡೆಸ್ಬೇಕು ಅನ್ನೋ ಒಂದು ಜ್ಞಾನನೇ ಇರೋದಿಲ್ಲ. ಒಂದು ಮಕ್ಳ ತರ ಇರ್ತಾರೆ ಅವರು ಅಂತ ಅವ್ರು ಹೇಳ್ತಾರೆ ದೇವರು. ಸೊ ಈ ಒಂದು ಪ್ರಿನ್ಸಿಪಲ್ ಏನಂದ್ರೆ ಯಾವಾಗೆಲ್ಲ ಒಂದು ದೇವರಿಗೆ ಭಯ ಪಡದೆ ಹೋಗುತ್ತೋ, ಇದನ್ನ ಒಂದು ಸಭೆಗೆ ತಗೋಬಹುದು ನಾವು. ಯಾವಾಗೆಲ್ಲ ಒಂದು ಸಭೆನ ಒಂದು ದೇವರ ಮಕ್ಕಳು ಒಂದು ದೇವರಿಗೆ ವಿಧೇಯನ ಇಲ್ಲದೆ ಹೋಗ್ತಾರೋ ಅವಾಗ ಏನಾಗುತ್ತೆ, ಕೊರತೆಗಳು ಬರೋದು ನಾವು ನೋಡ್ಬೋದು. ಅದು ಆತ್ಮಿಕವಾಗಿ ಕೊರತೆಗಳಿರ್ಬೋದು, ಆಮೇಲೆ ಶಾರೀರಿಕ ಪ್ರಕಾರವಾಗಿ ರೋಗ ಪ್ರಕಾರವಾಗಿ ಕೊರತೆಗಳನ್ನ ನಾವು ನೋಡಬಹುದು. ಎರಡನೇದಾಗಿ ನಾವು ಏನ ನೋಡಬಹುದು ಅಂದ್ರೆ ಅಲ್ಲಿ ಬಂದು ದೇವರು ಬಂದು ಕಾಂಪಿಟೆಂಟ್ ಲೀಡರ್ಸ್ ಇರ್ತಾರೆ. ಅಂದ್ರೆ ಒಂದು ಜ್ಞಾನದಲ್ಲಿ ಇರೋ ಒಂದು ದೇವರಿಗೆ ಒಂದು ವಿಧೇಯನಾಗಿರೋ ಒಂದು ಲೀಡರ್ಸು ಅಲ್ಲಿ ಇರೋದಿಲ್ಲ. ಒಂದು ಎಲ್ಲರ ಮಕ್ಳ ತರ ಏನ್ ಮಾಡ್ತಾರೆ, ಯೋಚನೆಗಳು ಮಾಡೋದು, ತಪ್ಪಾಗಿ ಒಂದು ಡಿಸಿಷನ್ಸ್ ತೆಗೆಯೋದು, ಅಂತ ವಿಷಯಗಳನ್ನ ನಾವು ನೋಡ್ತೀವಿ. ಏನಕ್ಕಂದ್ರೆ ದೇವರ ಒಂದು ಆತ್ಮ ಏನ್ ಮಾಡಲ್ಲ ಅಲ್ಲಿ ಮಾಡೋದು ನೋಡೋದಿಲ್ಲ ನಾವು. ಸೊ ಈ ಒಂದು ಸಮಾಜದಲ್ಲೂ ನಾವು ನೋಡಿದಾಗ ತುಂಬಾ ಸಭೆಗಳಲ್ಲಿ ಬಂದು ಒಳ್ಳೆ ಲೀಡರ್ಸ್ ಇಲ್ಲ ಇವತ್ತು ಇವತ್ತಿನ ದಿನದಲ್ಲಿ. ಏನಕ್ಕೆ ಅದು ಎಷ್ಟೊಂದು ಪಾಪದ ಒಳಗಡೆ ಏನಾಗಿದ್ದಾರೆ ಅವರು ಸಿಕ್ಕಾಕೊಂಡಿರೋದ್ರಿಂದ. ಬಟ್ ಯಾವುದೇ ಸಭೆಗಳು ದೇವರ ಒಂದು ಮೆಚ್ಚುಗೆಯಾಗಿ ನಡೀತಾರೋ ಅವಾಗ ದೇವರು ಬಂದು ಏನ್ ಮಾಡ್ತಾರೆ, ಜ್ಞಾನ ವಿವೇಕದಿಂದ ನಡೆಸ್ತಾರೆ. ಇಲ್ಲಿ ನಾವು ನೋಡಿದಾಗ ದೇವರು ಬಂದು ಸಾಲಮೋನಿಗೆ ತುಂಬಾ ಜ್ಞಾನವನ್ನು ಕೊಟ್ಟು ಅವನು ರಾಜ ಮಾಡ್ತಾರೆ. ಬಟ್ ಅವನು ಯಾವಾಗ ಪಾಪದಲ್ಲಿ ಇನ್ವಾಲ್ವ್ ಆಗ್ತಾನೋ, ಅವನ ಮಗನಾದ ಬಂದು ರೆಹೋಬೋಮ್ ಬಂದು ಏನ್ ಮಾಡ್ತಾನೆ, ಅವನು ಜ್ಞಾನ ಇಲ್ಲದಾಗೆ ನಡೀತಾನೆ. ಅವನ ಲೀಡರ್ಶಿಪ್ ಅಲ್ಲಿ ಏನಾಗ್ಬಿಡುತ್ತೆ, ಇಸ್ರೇಲ್ ಬಂದು ಎರಡಾಗ್ಬಿಡುತ್ತೆ. ಒಂದು ಬಂದು ಯೂದ ಆಮೇಲೆ ಇಸ್ರೇಲ್ ಅಂತ ಎರಡಾಗಿ ಏನಾಗ್ಬಿಡುತ್ತೆ, ಸ್ಪ್ಲಿಟ್ ಆಗ್ಬಿಡುತ್ತೆ. ಸೊ ಆತರ ಒಂದು ಜ್ಞಾನ ಇಲ್ಲದೇ ಇರೋ ಒಂದು ಲೀಡರ್ಶಿಪ್ ಏನಾಗ್ಬಿಡುತ್ತೆ, ಒಂದು ಬರಕ್ಕೆ ಚಾನ್ಸಸ್ ಜಾಸ್ತಿ. ಸೊ ಇದು ಇಲ್ಲಿ ಯೂದ ನಗರಕ್ಕೂ ದೇವ್ರು ಏನ್ ಮಾಡ್ತಾರೆ, ಅದೇ ತನ ಏನ್ ಮಾಡ್ತಾರೆ ಹೇಳ್ತಾರೆ. ಮೂರನೇ ವಚನ ಹೇಳಿ ಓದಿದ್ರೆ, ಘನವಂತ ಮಂತ್ರಾಲೋ ತಾಂತ್ರಿಕ ದೇಶಕ್ಕೆ ನೇಮಿಸುವೆನು, ಬಾಲಕೇಶಿಯು ಅದನ್ನ ಆಳುವುದು. ಬಾಲಕರನ್ನು ನಾನು ಏನ್ ಮಾಡ್ತೀನಿ, ನಿಮ್ ದೇಶಕ್ಕೆ ನಾನು ನೇಮಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಬಾಲಕ ಅಂದ್ರೆ ಚಿಕ್ಕ ಮಕ್ಳು, ಅವು ಚಿಕ್ಕ ಹುಡುಗರನ್ನ ಇಟ್ಕೊಂಡು ದೇಶ ಹೇಗಿರುತ್ತೆ, ಆ ದೇಶ ಏನಾಗಲ್ಲ, ಉದ್ಧಾರಣೆ ಆಗೋದಿಲ್ಲ. ಅದು ಮಾತ್ರ ಇಲ್ಲ, ಆ ದೇಶದಲ್ಲಿ ತುಂಬಾ ಕಷ್ಟಗಳು ಬರಕ್ಕೆ ಒಂದು ಚಾನ್ಸಸ್ ಜಾಸ್ತಿ. 5ನೇ ವಚನ ಮೊದಲು, ಪ್ರಜೆಗಳು ಪರಸ್ಪರ ವಿರೋಧಿಗಳಾಗಿ ಒಬ್ಬರನ್ನೊಬ್ಬರು ಹಿಂಸಿಸುವರು, ಹುಡುಗನು ಮುದುಕನ ಮೇಲೆಯೂ ನೀಚನು ಘನವಂತನ ಮೇಲೆಯೂ ಸೊಕ್ಕೇರಿ ನಡೆಯುವರು. ಸೊ ಏನಾಗ್ಬಿಡುತ್ತೆ, ಒಂದು ಆ ಸಮಾಜದಲ್ಲಿ ಒಂದು ಏನಿರೋದಿಲ್ಲ, ಒಂದು ಎಲ್ಲಾ ತರವಾದ ಒಂದು ಸೊಸೈಟಿಲಿರೋ ಒಂದು ಏನಂತೀರ ಒಂದು ಡಿಸಿಪ್ಲಿನ್ ಎಲ್ಲ ಇದಾಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಬಂದು ಲೀಡರ್ಶಿಪ್ ರೋಲ್ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾರಿಗೆ ಗಣ ಕೊಡ್ಬೇಕು, ಯಾರಿಗೆ ಗಣ ಕೊಡಬಾರ್ದು ಏನು ಗೊತ್ತಿರಲ್ಲ ಅವ್ರಿಗೆ. ಸೊ ಏನಾಗುತ್ತೆ, ಒಂದು ದೇವರಲ್ಲಿ ಬೆಳೆದವರೆಗೂ ಆಗ್ಲಿ, ಇಲ್ಲಾಂದ್ರೆ ಅಲ್ಲಿರೋ ಸೀನಿಯರ್ಸ್ ಮಧುಕರಾಗ್ಲಿ, ಅವ್ರಿಗೆಲ್ಲ ಏನಿಲ್ಲ, ಮರ್ಯಾದೆನೇ ಇರೋದಿಲ್ಲ. ಹೆಂಗ್ ಮಾತಾಡ್ಬೇಕಂತ ಗೊತ್ತಿರಲ್ಲ ಆ ಒಂದು ಯವನಸ್ಥರಿಗೆ. ಸೊ ಆತರ ಒಂದು ಪರಿಸ್ಥಿತಿ ಏನಾಗ್ಬಿಡುತ್ತೆ, ಬಂದ್ಬಿಡುತ್ತೆ. ಸೊ ಇವತ್ತಿನ ಇದ್ರಲ್ಲಿ ನಮ್ಮ ದೇಶದಲ್ಲೂ ಸಹ ನೋಡಿದ್ರೆ ತುಂಬ ಸ್ವಲ್ಪ ಓಲ್ಡ್ ಪೀಪಲ್ಗೆ ಮರ್ಯಾದೆನೇ ಇಲ್ಲ. ಸ್ವಲ್ಪ ಯಂಗರ್ ಜನರೇಷನ್ ಓಲ್ಡ್ ಪೀಪಲ್ ಮರ್ಯಾದೆ ಕೊಡೋದೇ ಇಲ್ಲ. ಏನಕ್ಕೆ ನೋಡಿದಾಗ ಪ್ರಾಬಬ್ಲಿ ಎಲ್ಲಿರ್ಬೋದು, ಈ ಸಮಾಜದಲ್ಲಿ ಇರೋ ಪಾಪಗಳಿಗೋಸ್ಕರನೇ ದೇವ್ರು ಏನ್ ಮಾಡಿರ್ಬೋದು, ಆತರ ಅಲೋ ಮಾಡಿರ್ಬೋದು ನಮಗೆ ಅಲ್ವಾ. ಸೊ ನಾವು ಬಂದು ದೇವರ ಒಂದು ಭಯದಲ್ಲಿ ನಾವು ನಡೆದಾಗ ಮಾತ್ರನೇ ದೇವ್ರು ಏನ್ ಮಾಡ್ತಾರೆ, ಒಳ್ಳೆ ನಮಗೆ ಆಳ್ವಿಕೆ ಮಾಡುವ ಜನರನ್ನ ದೇವ್ರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಇಡ್ತಾರೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು. 6ನೇ ವಚನ, ಆ ದಿನದಲ್ಲಿ ಒಬ್ಬನು ಎಲ ಅಣ್ಣ, ನಿನಗೆ ನಿಲುವಂಗಿ ಇದೆ, ನೀನು ನಮಗೆ ಒಡೆಯನಾಗಬೇಕು, ಹಾಳಾದ ಈ ಪಟ್ಟಣವು ನಿನ್ನ ಕೈ ಕೆಳಗಿರಲಿ ಎಂದು ತಂದೆಯ ಮನೆಯೊಳಗೆ ಅಣ್ಣನನ್ನು ಬಲವಂತ ಮಾಡಲು ಅಣ್ಣನು ಹುಂಕರಿಸಿ, ದೇಶದ ವ್ರಣ ವೈದ್ಯನಾಗಿರುವುದಕ್ಕೆ ನನಗಿಷ್ಟವಿಲ್ಲ, ನನ್ನ ಮನೆಯಲ್ಲಿ ಅನ್ನವೆಲ್ಲಿ, ಅಂಗಿಯಲ್ಲಿ, ನನ್ನನ್ನು ಜನ ದೊಡೆಯನನ್ನಾಗಿ ಮಾಡಬೇಡಿರಿ ಎಂದು ಹೇಳುವನು.
ಏನಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಒಬ್ಬರ ಹತ್ರ ಏನಾದ್ರು ಕಾಣಲ್ಪಟ್ಟರೆ ಏನ್ ಮಾಡ್ತಾರೆ, ಅವ್ರನ್ನ ಬಂದು ಹೇಗಾದ್ರೂ ಲೀಡರ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಬಟ್ ಅವ್ರು ಏನ್ ಮಾಡಲ್ಲ, ನಾನು ಲೀಡರ್ ಆಗೋದಿಲ್ಲ, ನನಗೆ ಕಷ್ಟಗಳಿದೆ, ನನಗೆ ಬಂದು ಎಷ್ಟೊಂದು ಅವಶ್ಯಕತೆಗಳಿದೆ, ನಾನೇನ್ ಲೀಡರ್ ಆಗೋದು ಅಂತ ಅವ್ನ್ ಏನ್ ಮಾಡ್ತಾನೆ ಅಂತ ಬೇಡ ಅಂತ ಹೇಳ್ತಾನೆ. ಅಂದ್ರೆ ಏನ್ ಹೇಳೋದಂದ್ರೆ ಅವ್ರಿಗೆ ಅಷ್ಟು ಲೀಡರ್ಶಿಪ್ ಕೊರತೆಗಳಿರುತ್ತೆ. ಯಾವ್ದು ಒಂದ್ ಸ್ವಲ್ಪ ಇರೋ ತರ ಇದ್ದು ಬಿಟ್ರೆ ಅವ್ರು ಏನ್ ಬಂದಿರ್ತಾರೆ, ಅವ್ರು ಹೋಗಿ ಲೀಡರ್ ಆಗ್ಬೇಕು ಅಂತ ಹೇಳ್ಕೊಂತಾರೆ. ಬಟ್ ಅಲ್ಲಿ ದೇವರ ಒಂದು ಚಿತ್ತ ಏನಾಗಿರುತ್ತೆ ಅಂದ್ರೆ, ಆ ಒಂದು 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 ಒಳ್ಳೆ ಒಂದು ಲೀಡರ್ಶಿಪ್ ನ ಏನ್ ಮಾಡ್ತೀನಿ, ನಾನು ತೆಗೆದುಬಿಡ್ತೀನಿ, ನೀವು ಹುಡುಕಿದ್ರು ಏನಾಗಲ್ಲ, ಸಿಕ್ಕಿದಿಲ್ಲ ಅನ್ನೋದನ್ನೇ ದೇವರು ಏನ್ ಮಾಡ್ತಾರೆ ಈ ತರ ವಿವರವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ನೋಡಿದಾಗ 8ನೇ ವಚನದಿಂದ 12ನೇ ವಚನ ನೋಡಿದಾಗ, 8ನೇ ವಚನದಿಂದ 12 ವಚನ ನಾವು ನೋಡಿದಾಗ, ಇದು ಬಂದು ಯೂದ ಬಂದು ಏನಾಗಿದೆ, ಒಂದು ಒಂದು ಹಣ್ಣಿನಂತೆ ಏನಾಗಿದೆ, ಬೆಳೆತಿದೆ. ಏನಕ್ಕೆ ಅಂದ್ರೆ ಪಾಪಗಳು ಏನಾಗಿದೆ ಅವರಲ್ಲಿ ಇದೆ ಅಂತ ನಾವು ನೋಡಬಹುದು. ಇಲ್ಲಿ ನೋಡಿ ಏನ್ ಪಾಪ ಅನ್ನೋದನ್ನ 8ನೇ ವಚನದಲ್ಲಿ ನಾವು ನೋಡಬಹುದು. ಯೆರೂಸಲೇಮು ಹಾಳಾಯಿತು, ಯೆಹೂದದವರು ಬಿದ್ದು ಹೋದರು, ಅವರ ನಡೆ ನುಡಿಗಳು ಯೆಹೋವನಿಗೆ ವಿರುದ್ಧವಾಗಿ ಆತನ ಪ್ರಭಾವದ ದೃಷ್ಟಿಯನ್ನು ಪ್ರತಿಭಟಿಸುತ್ತವಲ್ಲವೇ. ಅವರ ಮುಖಭಾವ ಅವ್ರು ನೋಡಿ, ಅವ್ರ ನಡೆಯ ನುಡಿಯಲ್ಲಿ ಏನಿತ್ತಂದ್ರೆ ಪಾಪಗಳಿತ್ತು ಅಂತ ದೇವ್ರು ಏನ್ ಮಾಡ್ತಾರೆ ಹೇಳ್ತಾರೆ, ಅವರ ಒಂದು ನಡೆ ನುಡಿಯಲ್ಲಿ. ಸೊ ಅವರು ಹಂಗಂದ್ರೆ ದೇವ್ರು ಏನ್ ಮಾಡ್ತಾ ಇದಾರೆ, ನಾವು ನಡತೆ ಮಾತ್ರ ನೋಡ್ತಾ ಇಲ್ಲ, ನಾವು ಮಾತಾಡೋ ವಿಷಯಗಳನ್ನು ದೇವ್ರು ಏನ್ ಮಾಡ್ತಾ ಇದಾರೆ ಕೇಳಿಸ್ಕೊಂತಾ ಇರೋದನ್ನ ಇಲ್ಲಿ ಕ್ಲೀನ್ ಆಗಿ ನಾವು ನೋಡ್ಬೋದು. ಅದರಿಂದ ನಾವು ಒಂದು ನಮ್ಮ ನಡತೆಯಲ್ಲಿ ಸರಿ, ನಮ್ಮ ಒಂದು ಮಾತಾಡುವುದರಲ್ಲಿ ನಾವು ಕೇರ್ಲೆಸ್ ಆಗಿರ್ಬೇಕಾದ್ರೆ ಏನಾಗುತ್ತೆ, ಅದು ದೇವರಿಗೆ ಏನಾಗುತ್ತೆ, ತುಂಬಾ ಒಂದು ದೇವರು ಬಂದು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನ ಇಲ್ಲಿ ನಾವು ನೋಡ್ತೀವಿ. ಅದು ಮಾತ್ರ ಇಲ್ಲ, ಅವರ ಒಂದು ನಡೆ ನುಡಿ, ಆಮೇಲೆ ಅವರ ನಡೆಯ ಒಂದು ಅವ್ರು ಬಂದು ನಡೆಯೋದ್ರಲ್ಲಿ ಹೇಗೆ ಬಂದು ದೇವರ ಒಂದು ಮಹಿಮೆಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ ಅವರು ನಡೆಯೋದನ್ನ ನಾವು ಇಲ್ಲಿ ನೋಡ್ಬೋದು. ಒಂದು ನೆಕ್ಸ್ಟ್ ವಚನದಲ್ಲಿ ನೋಡಿ ಬ್ರದರ್, ಅವರ ಮುಖಭಾವವೇ ಅವರಿಗೆ ವಿರುದ್ಧ ಸಾಕ್ಷಿಯಾಗಿದೆ, ನಮ್ಮ ಪಾಪವನ್ನು ಮರೆಮಾಚದೆ ಸೊದೋಮಿನವರಂತೆ ಮೆರೆಯಿಸುತ್ತಾರೆ. ಅಯ್ಯೋ, ಅವರ ಆತ್ಮದ ಗತಿಯೇ, ತಮಗೆ ತಾವೇ ಕೇಡು ಮಾಡಿಕೊಂಡಿದ್ದಾರೆ. ಅಂದ್ರೆ ಏನರ್ಥ ಅಂದ್ರೆ, ಇವರು ಪಾಪಗಳನ್ನು ಮರೆ ಮಾಡೋದಿಲ್ಲ ಅಂತ ಅವರು ಅಂದ್ರೆ ಅದನ್ನ ಏನಕ್ಕೆ ಹೇಳ್ತಾ ಇದ್ರು ಅಂದ್ರೆ, ಅಷ್ಟು ಓಪನ್ ಆಗಿ ಪಾಪಗಳನ್ನ ಮಾಡೋದು, ಒಂದು ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನ್ ಮಾಡೋದು, ಪಾಪಗಳನ್ನ ಬಂದು ಒಂದು ಕಠಿಣ ಹೃದಯದಲ್ಲಿ ಮಾಡಿದಾಗ ದೇವ್ರು ಏನ್ ಹೇಳ್ತಾರೆ, ಸೋದೋಮ್ ನಗರಗಳಲ್ಲಿ ಮಾಡಿದಂತ ಪಾಪಗಳು ಅಂತವೇ ಆಗಿತ್ತು. ಅವರು ಸೋದೋಮ್ ನಗರದಲ್ಲಿ ನೋಡಿದಾಗ ಅವ್ರಿಗೆ ಪಾಪ ಅಂತ ಗೊತ್ತಿದ್ರು ಏನ್ ಮಾಡ್ತಾ ಇದ್ರು, ಅದನ್ನ ಬಂದು ಒಂದು ಏನ್ ಮಾಡ್ತಾರೆ, ಅದನ್ನ ಬಂದು ಅವರು ಓಪನ್ ಆಗಿ ಮಾಡ್ತಾ ಇದ್ರು. ಅದನ್ನ ಓದಿದಾಗ ನಾವು ಗೊತ್ತಾಗತ್ತೆ, ಆದಿಕಾಂಡದಲ್ಲಿ ದೇವದೂತರು ಬಂದಾಗ ಅವ್ರನ್ನ ಹೇಗಾದ್ರೂ ಏನ್ ಮಾಡ್ಬೇಕು, ವಿಭಚಾರ ಮಾಡ್ಬೇಕು ಅಂತ ಅವ್ರನ್ನ ಏನ್ ಮಾಡ್ತಾರೆ, ಓಪನ್ ಆಗಿ ಮಾಡ್ತಾರೆ. ಸೊ ಒಂದು ಸಮಾಜವಾಗಿ ಪಾಪಗಳು ಮಾಡ್ಬೇಕಾದ್ರೆ ದೇವ್ರು ಏನ್ ಹೇಳ್ತಾರೆ, ಇಷ್ಟು ಪಾಪಗಳು ನೀವು ಮಾಡೋದ್ರಿಂದ ನಾನು ಏನಾಗ್ತೀನಿ, ನಿಮ್ಮ ಬಾಯಿಯಲ್ಲಿ ಪಾಪ ಇದೆ, ನಿಮ್ಮ ನಡತೆಯಲ್ಲಿ ಪಾಪ ಇದೆ, ನೀವು ಓಪನ್ ಆಗಿ ಪಾಪಗಳು ಮಾಡ್ತಾ ಇದ್ದೀರಾ, ಆ ಒಂದು ಅಂತರ ವಿಷಯಗಳು ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ನಿಮಗೆ ಈ ಒಂದು ನ್ಯಾಯ ವಿಚಾರಣೆ ನಾನು ಮಾಡ್ತೀನಿ, ಈ ಒಂದು ಕಷ್ಟಗಳು ನಿಮ್ಮಲ್ಲಿ ಬರುತ್ತೆ ಅಂತ ದೇವ್ರು ಏನ್ ಮಾಡ್ತಾ ಇದಾರೆ ಎಲ್ಲಿ ಹೇಳೋದನ್ನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ವಚನ ಬದ, ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, ಅವರು ತಮ್ಮ ಸುಕೃತ ಫಲವನ್ನು ಅನುಭವಿಸುವರಷ್ಟೇ. ಸೊ ಇಲ್ಲಿ ಒಂದೇ ಒಂದು ದೇವ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ನೀತಿವಂತರಿಗೆ ಮಾತ್ರ ಏನಾಗುತ್ತೆ, ಅದು ಒಳ್ಳೇದಾಗತ್ತೆ ಅವರಿಗೆ. ಅಂಡ್ ಅವರು ಏನ್ ಮಾಡ್ತಾರೆ, ಒಳ್ಳೆ ಫಲಗಳನ್ನ ಅವ್ರು ಒಂದು ತಿನ್ನೋರಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಸಮಯದಲ್ಲೂ ದೇವರು ಏನ್ ಮಾಡ್ತಾ ಇದಾರೆ, ನೀತಿವಂತರಿಗೆ ಏನ್ ಮಾಡ್ತಾ ಇದಾರೆ, ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಮಾತ್ರ ಕೊಡ್ತಾ ಇದಾರೆ. ಯಾಕಂದ್ರೆ ಅಲ್ಲಿ ಸಮಾಜವೇ ಪಾಪದಲ್ಲಿದ್ರು ಸರಿ, ಕೆಲವು ನೀತಿವಂತರು ಏನಾಗಿದ್ರು ಅಲ್ಲಿದ್ರು. ಸೊ ಅವರು ದೇವರು ಬಂದು ಒಂದು ನಗರಕ್ಕೋ ಒಂದು ಸಮಾಜಕ್ಕೋ ಒಂದು ಪನಿಷ್ಮೆಂಟ್ ನ ಕೊಡ್ಬೇಕಾದ್ರೆ ಏನಾಗತ್ತೆ, ದೇವ್ರು ಬಂದು ನೀತಿವಂತರನ್ನ ಹೇಗೆ ಕಾಪಾಡಬೇಕು ಅನ್ನೋದನ್ನ ದೇವರಿಗೆ ಚೆನ್ನಾಗಿ ಗೊತ್ತು. ಆದಿಕಾಂಡ 18ನೇ ಅಧ್ಯಾಯ 25ನೇ ವಚನದಲ್ಲಿ ಏನ್ ಹೇಳ್ತಾರೆ, ಅಬ್ರಹಾಮರು ಬಂದು ದೇವರ ಹತ್ರ ಬಂದು ಬೇಡ್ಕೊಂಡ್ರಾಗ ಅದನ್ನ ಹೇಳೋದು, ಒಂದು ಸೊದೋಮ್ನ ಬಂದು ದೇವ್ರ ಬಂದು ನಗರವನ್ನು ನಾಶ ಮಾಡ್ತೀನಿ ಅಂತ ದೇವ್ರು ಹೇಳಿದಾಗ, ದೇವರು ನೀತಿವಂತರನ್ನು ನೀನ್ ಏನ್ ಮಾಡ್ತೀಯಾ, ದುರ್ಮಾರ್ಗರ ಜೊತೆ ಏನ್ ಮಾಡ್ತೀಯಾ, ನಾಶ ಮಾಡ್ತೀಯಾ ಅಂತ ಕೇಳ್ತಾನೆ ಅವ್ರು. ಸೊ ದೇವ್ರು ಏನ್ ಮಾಡ್ತಾರೆ, ದೇವ್ರಿಗೆ ಗೊತ್ತು ಹೇಗೆ ಬಂದು ನೀತಿವಂತರನ್ನ ಕಾಪಾಡ್ಬೇಕು.
ಆ ಒಂದು ಸಮಯದಲ್ಲಿ ಅಂತ ಗೊತ್ತು. ಸೊ ಯೇಸು ಕ್ರಿಸ್ತನು ಬರುವ ಒಂದು ಸಮಯದಲ್ಲೂ ಹೆಂಗಿರ್ತದೆ ಅಂದ್ರೆ ಮಹಾ ಉಪದ್ರವದ ಕಾಲಗಳು ಬಂದಾಗ ಬರಕ್ ಮುಂಚೆನೆ ಏನ್ ಮಾಡ್ತಾನೆ, ಸಭೆನ ಏನ್ ಮಾಡ್ತಾನೆ, ದೇವ್ರು ತಗೊಂಡ್ಬಿಡ್ತಾನೆ ಮೇಲೆ. ಇದೇ ನಾವು ಸತ್ಯವೇದದಲ್ಲಿ ಓದೋದು. ಸೊ ದೇವರಿಗೆ ಚೆನ್ನಾಗಿ ಗೊತ್ತು ಹೇಗೆ ಬಂದು ಅವರ ನಂಬಿರೋ ಮಕ್ಕಳನ್ನ ಏನ್ ಮಾಡ್ಬೇಕು, ನಾನು ಕಾಪಾಡ್ಬೇಕು ಅಂದ್ರೆ ದೇವ್ರ. ಸೊ ಅದರಿಂದಾನೇ ನಾವು ಬಂದು ನಮ್ಮ ಒಂದು ಜೀವಿತದಲ್ಲಿ ನಾವು ಯಾವಾಗ್ಲೂ ಏನಾಗಿರ್ಬೇಕು, ಒಂದು ಅಲರ್ಟ್ ಆಗಿ ದೇವರ ಒಂದು ವಿಷಯದಲ್ಲಿ ಇರಬೇಕು, ದೇವರ ಮಕ್ಕಳಾಗಿ ಜೀವಿಸ್ಬೇಕು. ನಮ್ಮ ನಡೆ ನುಡಿ, ನಮ್ಮ ಒಂದು ಈ ಸಮಾಜದಲ್ಲಿ ಜೀವಿಸ್ಬೇಕಾದ್ರೆ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ನಾವು ಇರೋ ಸಭೆಯಲ್ಲಿ, ಎಲ್ಲಾ ಕಡೆ ನಾವು ದೇವ್ರ ಮಕ್ಕಳಾಗಿ ಭಯಪಟ್ಟು ಜೀವಿಸಿದಾಗ ದೇವರ ಒಂದು ಬರುವಿಕೆಯಾಗಿ ಈ ಒಂದು ಸೀಕ್ರೆಟ್ ಕಮಿಂಗ್ ಅಂತ ಹೇಳ್ತೀವಿ, ಅದು ಬಂದು ದೇವರ ಒಂದು ಗುಪ್ತವಾಗಿ ಬರುವ ಒಂದು ಸನ್ನಿವೇಶದಲ್ಲಿ ನಾವು ಪಡ್ತೀವಿ. ಇಲ್ಲ ಅಂದ್ರೆ ನಮ್ಗೆ ದೇವ್ರು ಏನ್ ಮಾಡ್ತಾರೆ, ಆ ಒಂದು ಜನರನ್ನ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕಷ್ಟಗಳನ್ನ, ಮಹಾ ಉಪದ್ರವ ಕಾಲಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಸೊ ಇಲ್ಲಿ ದೇವ್ರ ಅದೇ ತರನ ಏನಾಗ್ತಾ ಇದ್ರೆ, ಈ ಒಂದು ಸಮಯದಲ್ಲೂ ಕಷ್ಟ ಕಾಲಗಳು ಬರಕ್ ಮುಂಚೆನೆ ನಾನು ಏನ್ ಮಾಡ್ತೀನಿ, ನೀತಿವಂತರನ್ನ ಹೇಗೆ ಕಾಪಾಡ್ಬೇಕಂತ ನಾನು ಗೊತ್ತು, ಅವ್ರಿಗೆ ಒಳ್ಳೆ ಫಲಗಳನ್ನ ಅವ್ರು ತಿಂತಾರೆ ಅಂತ ಹೇಳ್ತಾ ಇದ್ದೇವೆ. 10ನೇ ವಚನದಲ್ಲಿ 11ನೇ ವಚನ 12 ಓದಿ ಬಂದ್ರೆ, ದುಷ್ಟರ ಗತಿಯನ್ನು ಏನು ಹೇಳಲಿ, ಅವರ ಕಾರ್ಯಗಳಿಗೆ ತಕ್ಕ ಪ್ರತಿಫಲವು ಅವರಿಗೆ ಲಭಿಸುವುದಲ್ಲವೇ? ನನ್ನ ಜನರನ್ನು ಬಾಧಿಸುವವರು ಹುಡುಗರು, ಆಳುವವರು ಹೆಂಗಸರು. ನನ್ನ ಜನರೇ, ನಿಮ್ಮನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರೆ, ನೀವು ನಡೆಯತಕ್ಕ ದಾರಿಯನ್ನು ಅಳಿಸಿಬಿಟ್ಟಿದ್ದಾರೆ. ಸೊ ದೇವ್ರ ತಿರ್ಗ ಏನ್ ಹೇಳ್ತಾ ಇದಾರೆ, ನೀವು ದುರ್ಮಾರ್ಗರೇ ಏನ್ ಮಾಡ್ತೀರಾ, ನಿಮ್ಗೇನ್ ಸೇರ್ಬೇಕಾಗಿತ್ತೋ ಅದೇ ಬಂದ್ ಸೇರ್ತು. ನನ್ನ ಜನರು ಏನಾಗ್ತಾರೆ, ನನ್ನ ಒಂದು ಮಕ್ಕಳನ್ನ ಏನ್ ಮಾಡ್ತಾ ಇದಾರೆ, ಅವ್ರು ಬಂದು ಕಷ್ಟಗಳನ್ನ ಕೊಡ್ತಾ ಇದಾರೆ ಅವ್ರಿಗೆ. ಸೊ ದೇವ್ರು ಏನ್ ಮಾಡ್ತಾರೆ, ಮಕ್ಕಳನ್ನ ಇಟ್ಟು ನಾನು ಏನ್ ಮಾಡ್ತೀನಿ, ನಿಮ್ನ ಆಳ್ತೀನಿ. ಎರಡನೇದು, ಸ್ತ್ರೀಯರು ನಿಮ್ಮನ್ನ ಆಳ್ತಾರೆ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಎಲ್ಲಾರು ಏನ್ ಮಾಡಿದ್ರು, ದೇವರ ರಾಜ್ಯವನ್ನೆಲ್ಲ ಗಂಡಸರಾಗಿ ದೇವ್ರ ಏನ್ ಮಾಡಿದ್ರು, ಗಂಡಸರನ್ನ ಮಾತ್ರನೇ ದೇವ್ರು ಏನ್ ಮಾಡ್ತಾರೋ ಆಳ್ವಿಕೆಗೆ ತರ್ತಾ ಇದ್ರು. ಹೆಂಗಸರು ಬಂದು ರೂಲ್ ಮಾಡಿದ್ರೆ ಅದು ಒಂಥರ ಅವ್ರಿಗೆ ಏನಂತ ಅರ್ಥ, ತುಂಬಾ ಒಂದು ಕೊರತೆ ಆಗ್ಬಿಟ್ಟಿದೆ ಅಂತ ಅರ್ಥ. ಅಲ್ಲಿ ಲೀಡರ್ಶಿಪ್ ಇಲ್ಲ ಅನ್ನೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ಆ ಒಂದು ಅರ್ಥದಲ್ಲಿ ಹೇಳ್ತಾರೆ. ನೀವೊಂದು ನ್ಯಾಯವಿಚಾರಣೆಯಲ್ಲಿ ನೋಡಿದಾಗ ಎಷ್ಟೊಂದು ಎಲ್ಲಾ ಲೀಡರ್ಸ್ ಬಂದು ಹೆಂಗಿರ್ತಾರೆ ಅಂದ್ರೆ ಗಂಡಸರಾಗಿರ್ತಾರೆ. ಬಟ್ ಒಂದು ಸಮಯದಲ್ಲಿ ಗಂಡಸರೇ ಲೀಡರ್ ಇಲ್ದಾಗ ದೆಬೋರಳನ್ನ ದೇವ್ರು ಏನ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ ಅಲ್ವಾ. ಸೊ ಅದೇ ತರ ಇಲ್ಲೂ ದೇವ್ರು ಹೇಳ್ತಾರೆ, ಪಾಪಗಳಲ್ಲಿ ನಾವು ತುಂಬಿರ್ಬೇಕಾದ್ರೆ ಏನಾಗುತ್ತೆ, ದೇವ್ರು ಏನ್ ಮಾಡ್ತಾರೆ, ಹೆಂಗಸರನ್ನ ಏನ್ ಮಾಡ್ಬಿಡ್ತಾರೆ, ದೇವ್ರು ಆಳ್ವಿಕೆಗೆ ತಗೊಂಡ್ಬರ್ತಾರೆ ಅಂತ ಇಲ್ಲಿ ಬರೆಯೋದನ್ನ ನಾವು ಇಲ್ಲಿ ನೋಡ್ತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ತುಂಬಾ ಜನರು ಏನಾಗ್ಬಿಡ್ತಾರೆ, ಆ ಒಂದು ಆಳ್ವಿಕೆಯಲ್ಲಿ ಏನಿರಲ್ಲ, ಒಂದು ಆಶೀರ್ವಾದ ಇರಲ್ಲ ಅಂತ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಹೇಳೋದನ್ನ ನೋಡ್ತೀವಿ. ಸೊ ಇವಾಗ ನೆಕ್ಸ್ಟ್ 13ನೇ ವಚನದಿಂದ 15ನೇ ವಚನ ನಾವು ನೋಡಿದಾಗ, ಇಲ್ಲಿ ದೇವ್ರು ಏನ್ ಮಾಡ್ತಾರೆ, ರೀಸನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನಕ್ಕೆ ಅಂತ ಇನ್ನು ಕೆಲವು ರೀಸನ್ಸ್ ನ ದೇವ್ರಿಗೆ ಕೊಡ್ತಾರೆ. ಓದಿ ಬದ್ರೆ 13. ಯೆಹೋವನು ವಾದಿಸುವುದಕ್ಕೂ ಜನಗಳ ನ್ಯಾಯಗಳನ್ನು ನಿರ್ಣಯಿಸುವುದಕ್ಕೂ ಎದ್ದು ನಿಂತಿದ್ದಾನೆ. ಯೆಹೋವನು ತನ್ನ ಜನರ ಹಿರಿಯರನ್ನು, ಅಧಿಕಾರಿಗಳನ್ನು ನ್ಯಾಯ ವಿಚಾರಣೆಗೆ ತರುವನು. ನೀವು ದ್ರಾಕ್ಷಿಯ ತೋಟವನ್ನು ನುಂಗಿ ಬಿಟ್ಟಿದ್ದೀರಿ, ಬಡವರಿಂದ ಕೊಳ್ಳೆ ಹೊಡೆದದ್ದು ನಿಮ್ಮ ಮನೆಗಳಲ್ಲಿಯೇ ಇದೆ. ನೀವು ನನ್ನ ಜನರನ್ನು ಜಜ್ಜಿ ಬಡವರ ಮುಖವನ್ನು ಹಿಂಡುವುದೇಕೆ ಎಂದು ಕರ್ತನಾದ ಸೇನಾಧೀಶ್ವರ ಯೆಹೋವನು ವಾದಿಸುವನು. ಸೊ ಇಲ್ಲಿ ಮೇನ್ ಆಗಿ ಏನ್ ಮಾಡೋದು ಅಂದ್ರೆ, ಬಡವರನ್ನ ಏನ್ ಮಾಡೋದು, ಎಕ್ಸ್ಪ್ಲೈಟೇಷನ್ ಮಾಡೋದು, ಬಡವರ ಹತ್ರಿಂದ ದುಡ್ಡುಗಳನ್ನ ತಗೊಳ್ಳೋದು, ಕಿತ್ಕೊಳ್ಳೋದು. ಅದನ್ನ ದೇವ್ರು ಏನ್ ಮಾಡ್ತಾರೆ, ಇಲ್ಲಿ ಅದನ್ನ ನೋಡಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇವರಿಗೆ ತಕ್ಕ ಒಂದು ಶಿಕ್ಷೆಯನ್ನು ದೇವರು ಕೊಡ್ತಾ ಇದ್ದಾರೆ. ಸೊ ಇಲ್ಲಿರೋ ಒಂದು ಎಲ್ಡರ್ಸ್ ಆಗ್ಲಿ, ಇಲ್ಲಿರೋ ಒಂದು ರಾಜಕುಮಾರರಾಗ್ಲಿ ಏನ್ ಮಾಡ್ತಾರೆ, ಅವ್ರು ಬಡವರನ್ನ ಹೆಲ್ಪ್ ಮಾಡೋದ ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಬಡವರಿಗೆ ಅವ್ರನ್ನೇ ಏನ್ ಮಾಡ್ತಾರೆ, ಕಿತ್ಕೊಳ್ಳೋದನ್ನ ನೋಡ್ತೀವಿ. ಸೊ ಇದು ಬಂದು ದೇವರಿಗೆ ಕೊಡೋ ಒಂದು ರೀಸನ್ ಆಗಿದೆ. 2ನೇದು ನೋಡಿದಾಗ 16ನೇ ವಚನ 21ನೇ ವಚನ ನೋಡಿದಾಗ, ಅವ್ರು ಬಂದು ಇಲ್ಲಿ ಬಂದು ಅಲ್ಲಿರೋ ಹೆಣ್ಮಕ್ಳು ಬಂದು ಹೇಗೆಲ್ಲ ಬಂದು ಅವ್ರನ್ನ ಅಲಂಕಾರ ಮಾಡ್ಕೊತಾ ಇದ್ರು ಅಂತ ದೇವ್ರು ಒಂದನ್ನು ಬಿಡ್ತಾರೆ, ಡೀಟೇಲ್ಡ್ ಆಗಿ ಹೇಳ್ತಾರೆ ಹೆಂಗೆಲ್ಲ ಅವರು ನಡೀತಾ ಇದ್ರು ಅನ್ನೋದನ್ನ. ಒಂದು ಕೆಲವು ವಿಷಯಗಳು ಮಾತ್ರ ನಾವು ನೋಡೋಣ. 16ನೇ ವಚನ ಓದಿ ಬದರ್. ಇದಲ್ಲದೆ ಯೆಹೋವನು ಈಗನ್ನುತ್ತಾನೆ, ಚೀಯೋನಿನ ಹೆಂಗಸರು ವಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ, ಕಡೆ ಗಣ್ಣು ಹಾಕುತ್ತಾ, ಹುಲುಕಿ ಹೆಜ್ಜೆ ಇಡುತ್ತಾ, ಕಾಲು ಗೆಜ್ಜೆ ಜಣಜಣಿಸುತ್ತಾ ನಡೆಯುವವರಾಗಿರುವುದರಿಂದ ಕರ್ತನಾದ ಯೆಹೋವನು ಅವರ ನಡುನತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು.
ಸೊ ಇಲ್ಲಿ ಅಲ್ಲಿರೋ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲಂಕಾರ ಮಾಡ್ಕೊಂಡು ಒಂದು ಗರ್ವದಿಂದ ಆಮೇಲೆ ಒಂದು ಹೆಮ್ಮೆಯಿಂದ ನಡೆಯೋದನ್ನ ದೇವರು ನೋಡ್ತಾ ಇದ್ರು. ಸೊ ಈ ಒಂದು ವಿಷಯಗಳನ್ನ ನಾನು ಏನ್ ಮಾಡ್ತೀನಿ, ಅವರ ತಲೆ ಮೇಲೆ ಏನಾಗುತ್ತೆ, ಹುಣ್ಣುಗಳು ಬಂದ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಅವರು ಈ ತರ ಸುಂದರವಾಗಿ ಏನ್ ಮಾಡೋಕ್ಕಾಗಲ್ಲ, ಅವರು ನಡೆಯಕ್ಕಾಗಲ್ಲ ಇನ್ಮೇಲೆ ಅಂತ ದೇವ್ರು ಹೇಳ್ತಾರೆ. ಯಾಕಂದ್ರೆ ಅವರ ಒಂದು ಅಲಂಕಾರ ಮಾಡೋದು ತಪ್ಪಲ್ಲ, ಬಟ್ ಈ ಅಲಂಕಾರದ ಜೊತೆ ಒಂದು ಹೆಮ್ಮೆಯ ಒಂದು ನಡತೆ, ಆ ಒಂದು ಆ ಒಂದು ಕಣ್ಣುಗಳನ್ನ ಬಂದು ಇಚ್ಛೆಗಳನ್ನ ಇರೋದನ್ನ ದೇವ್ರು ಬಂದು ಏನ್ ಮಾಡೋಲ್ಲ, ಅದನ್ನ ದೇವ್ರು ಬಂದು ತುಂಬಾ ದೇವರ ಕಣ್ಣಲ್ಲಿ ಒಂದು ಇಷ್ಟವಾಗದೇ ಇರೋ ಒಂದು ವಿಷಯಗಳು. ಸೊ ಅಂತ ವಿಷಯಗಳು ಇರ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನಾನು ಅದರಿಂದ ಏನ್ ಮಾಡ್ತೀನಿ, ಇದನ್ನ ಒಂದು ಶಿಕ್ಷೆ ಕೊಡ್ತೀನಿ. ಆತರ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಅಂತ ಹೇಳಿದಾಗ ದೇವರು ಇನ್ಫ್ಯಾಕ್ಟ್ ಅವ್ರನ್ನ ಮುಂದೆ ನೀವು ಗೊತ್ತಾಗಿರುತ್ತೆ, ಸಿಯೋನ್ ನಗರವೇ ಹಂಗೆ ಇತ್ತು. ಸಿಯೋನ್ ನಗರ ಅಂತ ಹೇಳಿದಾಗ ಆ ನಗರವೇ ಏನಾಗಿತ್ತು, ಆಚೆ ಕಡೆ ಚೆನ್ನಾಗಿ ಅವ್ರು ಇಟ್ಕೊಂಡಿದ್ರು, ಒಳಗಡೆ ಏನಾಗಿತ್ತು, ಪಾಪಗಳು ಎಷ್ಟೊಂದು ತುಂಬಿತ್ತು ಅನ್ನೋದನ್ನ ನಾವು ಇದನ್ನ ಡೀಟೇಲ್ ಆಗಿ ಓದ್ತಾ, ನಮ್ಗೆ ಸಮಯ ಇಲ್ಲ ಡೀಟೇಲ್ ಆಗಿ ಒಂದೊಂದು ವಚನ ನಾವು ನೋಡೋದಕ್ಕೆ. ಬಟ್ ದೇವ್ರು ಏನ್ ಮಾಡ್ತಾರೆ, ಅಂತ ವಿಷಯಗಳನ್ನ ಬಂದು ಏನ್ ಮಾಡ್ತಾರೆ, ದೇವರು ನಿನ್ನ ಒಂದು ಅಲಂಕಾರವನ್ನು ನಾನು ಏನಾಗ್ತೀನಿ ಮೀನಾಗಿ ತೆಗೆದು ಬಿಡ್ತೀನಿ, ಅವಾಗ ನೀವು ಹೇಗೆ ಬಂದು ಹೆಮ್ಮೆಯಾಗಿ ನಡೀತೀರಾ ನೋಡೋಣ ಅಂತ ದೇವ್ರು ಏನ್ ಮಾಡ್ತಾರೆ, ಅಂತ ವಿಷಯಗಳನ್ನ ನಾವು ನೋಡುವಾಗಿದ್ದೀವಿ. ಕೊನೆಯದಾಗಿ ನಾವು ನೋಡಿದಾಗ 24-26 ಓದಿ ಬ್ರದರ್. ಮತ್ತು ಸುಗಂಧಕ್ಕೆ ಬದಲಾಗಿ ಹೊಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ, ಅಂದವಾಗಿ ಸೆಕ್ಕಿದ ಜಡೆಯ ಸ್ಥಾನದಲ್ಲಿ ಓಡು, ನಡುವಿನ ಶಲ್ಯಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ, ಎಡಗಿಗೆ ಬದಲಾಗಿ ಬರೆ, ಇವು ಆಗುವವು. ಚಿಯೋನ್ ನಗರಿಯೇ, ನಿನ್ನ ವೀರರು ಖಡ್ಗದಿಂದ ಬಿದ್ದು ಹೋಗುವರು, ನಿನ್ನ ಶೌರ್ಯವು ಯುದ್ಧದಲ್ಲಿ ಅಡಗುವುದು. ಅವಳ ಪುರದ್ವಾರಗಳಲ್ಲಿ ಪ್ರಲಾಪವೂ ದುಃಖವೂ ತುಂಬಿರುವವು, ಅವಳು ಹಾಳಾಗಿ ನೆಲದ ಮೇಲೆ ಕೂತು ಬಿಡುವಳು ಎಂಬುದೇ. ಸೊ ಇಲ್ಲಿ ದೇವರು ಏನ್ ಹೇಳ್ತಾರೆ, ಒಂದು ಸುಗಂಧದ ತೈಲದ ಅದ್ರ ಬದಲು ಏನ್ ಮಾಡ್ತೀನಿ, ಒಂದು ನಿಮಗೆ ಒಂದು ಏನಾಗಿಲ್ಲ, ಇನ್ಸ್ಟೆಡ್ ಅಂತಾರೆ ದೇವ್ರು ಏನ್ ಹೇಳ್ತಾರೆ, ಈ ಒಂದು ಪರ್ಫ್ಯೂಮ್ ಬದಲು ಏನಾಗುತ್ತೆ, ಒಂದು ದುರ್ವಾಸನೆ ಹೊಡೆಯುವ ವಿಷಯಗಳು, ಆಮೇಲೆ ನಿನಗೆ ಒಳ್ಳೇದಕ್ಕಿಂತ ಕೆಟ್ಟದಾಗತ್ತೆ ಅಂತ ದೇವ್ರು ಏನ್ ಹೇಳ್ತಾನೆ ಇದಾರೆ ಒಂದೊಂದಾಗಿ. ಏನಕ್ಕೆ ಆಮೇಲೆ ನಿನ್ನಲ್ಲಿ ಇರುವ ಒಂದು ಯೂರರು ಯುದ್ಧ ಶೂರರೆಲ್ಲ ಏನಾಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ. ನೀನ್ ಆಮೇಲೆ ಏನ್ ಮಾಡ್ತೀಯ, ಮಣ್ಣಲ್ಲಿ ಕೂತ್ಕೊಂಡು ಅಳುವ ಒಂದು ಸ್ತ್ರೀಯರ ತರ ಕೂತಿರ್ತೀಯ ಅಂತ ದೇವ್ರು ಏನ್ ಮಾಡ್ತಾರೆ ಈ ಒಂದು ಯೂದ ನಗರಕ್ಕೆ ಹೇಳ್ತಾರೆ. ಸೊ ಈ ಒಂದು ಟೋಟಲ್ ಆಗಿ ಈ ಒಂದು ಅಧ್ಯಾಯ ನೋಡಿದಾಗ ದೇವರು ಬಂದು ಶಿಕ್ಷೆಗಳನ್ನ ಏನ್ ಮಾಡ್ತಾರೆ ವಿವರಿಸುವಾಗಿ ಹೇಳ್ತಾರೆ. ಆಮೇಲೆ ಏನಕ್ಕೆ ಈ ಶಿಕ್ಷೆಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ ದೇವ್ರು ಹೇಳ್ತಾರೆ. ಅದೇ ಇದ್ರಲ್ಲಿ ನೀತಿವಂತರನ್ನ ನಾನು ಹೇಗೆ ಕಾಪಾಡ್ತೀನಿ ಅಂತ ದೇವ್ರು ಹೇಳ್ತಾರೆ. ಸೊ ಒಂದು ಸಮಾಜನೇ ಬಂದು ಪಾಪದಲ್ಲಿ ಇರ್ಬೇಕಾದ್ರೆ ದೇವ್ರು ಹೇಗೆ ನೀತಿವಂತರನ್ನ ಕಾಪಾಡ್ಬೇಕು ಅಂತ ದೇವ್ರು ಚೆನ್ನಾಗಿ ಗೊತ್ತು. ಸೊ ಅದೇ ನೋವ ಕಾಲದಲ್ಲಿ ಆಗ್ಲಿ, ಆ ಒಂದು ಸೊದೋಮ್ ನಗರದಲ್ಲಾಗ್ಲಿ, ಎಲ್ಲ ಒಂದು ಸ್ಥಳದಲ್ಲೂ ನೀನು ನೋಡಿದಾಗ ದೇವ್ರ ನೀತಿವಂತರನ್ನ ಹೇಗೆ ಕಾಪಾಡ್ಬೇಕು ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದೇ ತರನೇ ನಮ್ಮ ಒಂದು ಸಮಾಜವೇ ಪಾಪ ಮಾಡ್ತಾ ಇರ್ಬೇಕಾದ್ರೆ ನಾವು ದೇವ್ರ ಮಕ್ಕಳಾಗಿ ಜೀವಿಸಿದಾಗ ನಮ್ಮ ಕಣ್ಣನ್ನು ನಮ್ಮ ಬಾಯಲ್ಲಿಂದ ಬರುವ ಮಾತುಗಳು, ನಮ್ಮ ನಡತೆಯಲ್ಲಿ ಎಲ್ಲದರಲ್ಲೂ ನಾವು ಪರಿಶುದ್ಧವಾಗಿ ಜೀವಿಸಿದಾಗ ದೇವರು ನಮ್ಮನ್ನ ಹೇಗೆ ಬಂದು ಈ ಒಂದು ಸಮಯದಲ್ಲಿ ಕಾಪಾಡಬೇಕು ಅನ್ನೋದನ್ನ ದೇವ್ರು ಚೆನ್ನಾಗಿ ಗೊತ್ತು. ಸೊ ಅದೇದಿಂದ ನಮ್ಮ ಒಂದು ಜೀವಿತದಲ್ಲಿ ನಾವು ಇವಾಗ್ಲೂ ಯೇಸು ಕ್ರಿಸ್ತನನ್ನ ಪ್ರಿಯಪಡಿಸ್ಕೊಂಡು ಆ ಒಂದು ಜೀವಿತವನ್ನ ನಾವು ಜೀವಿಸಿದಾಗ ದೇವರ ಆಶೀರ್ವಾದವನ್ನು ಪಡ್ಕೊಂತೀವಿ. ಅದು ಮಾತ್ರ ಅಲ್ಲ, ದೇವ್ರ ಒಂದು ಬರುವಿಕೆಯಲ್ಲಿ ಅವನು ದೇವರ ಯೇಸುವಿಗೆ ಗುಪ್ತವಾಗಿ ಬರ್ಬೇಕಾದ್ರೆ ನಮ್ಮನ್ನ ಏನ್ ಮಾಡ್ತಾನೆ, ಅವನು ಕರ್ಕೊಂಡು ಹೋಗೋಣ, ಪರಲೋಕ ರಾಜ್ಯ ಕರ್ಕೊಂಡು ಹೋಗೋಣ ಇರ್ತಾನೆ. ಸರಿನಾ? ನಾವು ಪ್ರಾರ್ಥನೆ ಮಾಡಿ ನಾವು ದೇವ್ರ ಮಕ್ಕಳಾಗಿ ಈ ಒಂದು ಸಮಾಜದಲ್ಲಿ ಜೀವಿಸ್ಬೇಕಂತ ನಾವು ಕೇಳ್ಕೊಳ್ಳೋಣ. ಪ್ರಾರ್ಥನೆ. ನಾವು ಪ್ರೀತಿಯುಳ್ಳ ತಂದೆಯಪ್ಪ, ಈ ಒಂದು ಸಮಯದಲ್ಲೂ ನಾವು ಇಲ್ಲಿ ಯೆಶಾಯನ 3ನೇ ಅಧ್ಯಾಯದಲ್ಲಿ ನೀನು ಹೇಗೆ ಬಂದು ಯೂದ ರಾಜ್ಯವನ್ನು ಶಿಕ್ಷಿಸಿದ್ಯಾ, ಯಾವ ಒಂದು ರೀಸನ್ಗೋಸ್ಕರ ಶಿಕ್ಷಿದ್ಯಾ, ಹೇಗೆ ನೀತಿವಂತರನ್ನ ಕಾಪಾಡಕ್ಕೆ ಬಲನಾಗಿದೆಯಾ ಅಂತ ನಾವು ನೋಡಿದ್ವಿ ತಂದೆ. ನಮ್ಮ ಜೀವಿತದಲ್ಲೂ ನಿಮ್ಮ ಒಂದು ರಕ್ತದಿಂದ ನಾವು ನೀತಿವಂತರಲಾಗಿದ್ದೀವಿ, ಪರಿಶುದ್ಧವಾದ ಪಟ್ಟಲ್ಲಿ ತಂದೆ. ಈ ಒಂದು ಸಮಯದಲ್ಲೂ ನಾವು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಿನ್ನ ಮಕ್ಕಳಾಗಿ ಜೀವಿಸಲು, ಈ ಮೀಟಿಂಗ್ ಅಲ್ಲಿ ಒಬ್ಬೊಬ್ಬರು ತಂದೆ ನಿನ್ನ ಮಕ್ಕಳಾಗಿ ಜೀವಿಸಲು ಕೃಪೆಯನ್ನು ಕೊಡುತ್ತಂದೆ. ನಿಮ್ಮ ಮಕ್ಕಳಾಗಿ ಜೀವಿಸೋರಿಗೆ ಏನೋ ಒಂದು ಕೊರತೆಯನ್ನು ಇಡೋದಿಲ್ಲ ಅಂತ ಒಂದು ವಾಕ್ಯ ಹೇಳುತ್ತೆ ತಂದೆ. ಆ ಒಂದು ಕೊರತೆ ಇಲ್ಲದೆ ಅಂತ ಒಂದು ಜೀವಿತವನ್ನು ನಮಗೆ ಕೊಡುತ್ತಂದೆ. ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ.